ಪ್ರತ್ಯೇಕ ರಾಜ್ಯ ಬೇಕಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಬಹುತೇಕ ನಾವು ಚರ್ಚೆಯ ಕೊನೆಯ ಹಂತವನ್ನು ತಲುಪಿದ್ದೀವಿ. ಬನ್ನಿ ಚಂಪಾ ಅವ್ರು ಏನು ಹೇಳ್ತಾರೆ ಕೇಳೋಣ. ಅದಕ್ಕಿಂತ ಮೊದಲು ನಾರಾಯಣಗೌಡರದೊಂದು ಒಪಿನಿಯನ್ ತಗೋಬೇಕು. ಸೊ ಇಬ್ಬರು ಮಾತಾಡೋದಂಥ ಮಾತನ್ನು ಕೇಳಿದ್ರಿ, ತಾವು ಏನಂತೀರಿ? ಬಹುತೇಕ ಎಲ್ಲರ ಮಾತನ್ನು ಕೇಳಿದಾಗ ನನಗನ್ನಿಸಿದೆ, ನಾವ್ಯಾರೂ ಸಹ ಆ ಭಾಗದ ಅಭಿವೃದ್ಧಿ ಆಗಬೇಕು ಅಂತೇಳಿ ಬಂದಂಥ ಎಲ್ಲ ಸರ್ಕಾರಗಳಿಗೆ ಪ್ರಥಮ ಮನವಿ ಕೊಟ್ಟಂಥ ಹೋರಾಟಗಾರರಲ್ಲಿ ನಾವು. ಹೋರಾಟಗಾರರು ಯಾವತ್ತೂ ಹಳೆ ಮೈಸೂರು, ಉತ್ತರ ಕರ್ನಾಟಕ ಇಲ್ಲ ಕಲ್ಯಾಣ ಕರ್ನಾಟಕ ಅಂತೇಳಿ ಕಂಡಿದ್ದಿಲ್ಲ. ಜನಪ್ರತಿನಿಧಿಗಳ ಭಾವನೆಗಳು ಬೇರೆ. ಆದರೆ ಹೋರಾಟಗಾರನಾಗಿ ನಾವು ಆ ಭಾಗದ ಬಗ್ಗೆ ನಿರಂತರವಾಗಿ ಚಿಂತನೆಯನ್ನು ಮಾಡಿಕೊಂಡು ಬಂದವರು. ಇಲ್ಲಿ ಜಾತಿ ಧರ್ಮ ಎಲ್ಲವನ್ನು ಮೀರಿದಂಥದ್ದು ಭಾಷೆ ಮತ್ತು ಬದುಕು. ಈ ಭಾಷೆಗೆ ಧಕ್ಕೆ ಬಂದಾಗ, ಬದುಕಿಗೆ ಧಕ್ಕೆ ಬಂದಾಗ, ಈ ನೆಲದ ಇತಿಹಾಸಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಯಾರೇ ಮಾಡಿದ್ರೂ ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸಲ್ಲ ಅನ್ನೋ ಮಾತನ್ನು ಹೇಳ್ತೀನಿ. ಇಲ್ಲಿ ಉಮೇಶ್ ಕತ್ತಿ ಒಬ್ಬ ಶ್ರೀಸಾಮಾನ್ಯನಲ್ಲ, ಭಾರಿ ಜವಾಬ್ದಾರಿ ಇಟ್ಕೊಂಡಿರುವಂಥ ವ್ಯಕ್ತಿಯಾಗಿದ್ದು, ಕೇವಲ ಇವರಿಗೆ ಈ ಥರದ ಹೇಳಿಕೆಗಳು ನನಗನ್ನಿಸುತ್ತೆ ಇಲ್ಲಿ ಜಾತಿ ಧರ್ಮ ಅನ್ನೋದಕ್ಕಿಂತ ಎಲ್ಲೋ ಹಣದ ಮದ, ಅಧಿಕಾರದ ದರ್ಪ ಇವ್ರನ್ನ ಈ ಮಟ್ಟಕ್ಕೆ ಮಾತಾಡಿಸ್ತಾ ಇದೇನು ಅಂತೇಳಿ ಅನ್ನಿಸ್ತಾ ಇದೆ. ಹಾಗಾಗಿ ಇವತ್ತು ನಾಡಿಗೆ ಕೊಳ್ಳಿ ಹಾಕಿದಂಥ, ಬೆಂಕಿ ಹಚ್ಚಿದಂಥ ಜನ ನಾಳೆ ಅವರ ಅಕ್ಕಪಕ್ಕದ ಊರಿಗೆ ಬೆಂಕಿ ಹಾಕೋದ್ರಲ್ಲಿ ಇವರೇನು ಹಿಂದೆ ಉಳಿಯಲ್ಲ ಅಂತೇಳಿ ಅಂದ್ಕೊಂಡಿದ್ವಿ. ಹಾಗಾಗಿ ಈ ನಾಡಿಗೆ ಬೆಂಕಿ ಹಚ್ಚುವಂಥ ಜನರಿಗೆ ನನಗನ್ನಿಸುತ್ತೆ ಇವರು ಇಂಥ ಒಬ್ಬ ಸಚಿವನಾಗಿ ಒಂದು ಕ್ಷಣನೂ ಇರಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರಷ್ಟೇ ಇದು ಸರಿಯಾಗುತ್ತಾ ಅನ್ನೋ ಪ್ರಶ್ನೆಗಲ್ಲ. ಆದರೆ ನಾಳೆ ದಿವಸ ಇನ್ನೊಬ್ಬ ಯಾವುದೇ ಈ ಥರ ಜವಾಬ್ದಾರಿ ಇರುವಂಥ ವ್ಯಕ್ತಿ ರಾಜ್ಯವನ್ನು ವಿಭಜನೆ ಮಾಡುವ ಮಾತನ್ನು ಆಡದಂತೆ ಉತ್ತರ ಆಗಬೇಕು ಇದು ಅನ್ನೋದು ನನ್ನ ಉದ್ದೇಶ. ಎಸ್, ಚಂಪಾ ಅವರ ಒಪಿನಿಯನ್ ಕೇಳೋದಕ್ಕಿಂತ ಮೊದಲು ನಾನು ಮಾಸ್ಟರ್ ಹಿರಣ್ಯ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಅತ್ಯಂತ ಸಣ್ಣ ಜನ, ಸಣ್ಣ ಮನಸ್ಸಿನ ಜನ, ಕ್ರಿಯಾಶೀಲತೆ ಇಲ್ಲದ ಜನ, ಎಲ್ಲಿದ್ದರೂ ಕೂಡ ಹೇಗಿದ್ದರೂ ಕೂಡ ತಮ್ಮನ್ನು ತಾವು ನೋಡ್ಕೊಳ್ಳೋದು ಅಷ್ಟನ್ನೇ ಕಲ್ತಂಥ ಈ ಜನ ಇವತ್ತು ಕರ್ನಾಟಕವನ್ನು ಒಡೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಇದಕ್ಕಿಂತ ಹೀನಾಯವಾದ ಚಿಂತನೆ ಇನ್ನೊಂದಿಲ್ಲ. ಹೌದು, ಹೈದರಾಬಾದ್ ಕರ್ನಾಟಕ ಹಿಂದುಳಿದಿದೆ ಅನ್ನುವ ಕೂಗಿದೆ ನಮ್ಮಲ್ಲಿ, ನಾನು ಇಲ್ಲ ಅನ್ನೋದಿಲ್ಲ. ಆದರೆ ಇವಾಗ ಗಂಡ ಹೆಂಡತಿರ ಮಧ್ಯದಲ್ಲಿ ಬಿರುಕು ಬರೋದಿಲ್ವ? ನಾವೆಲ್ಲ ಹಿಂದಿನ ಕಾಲದಲ್ಲೇ ಮದುವೆ ಆದಾಗ 50-60 ವರ್ಷವಾಗಿ, ನನಗೆ 55 ವರ್ಷ ಆಯಿತು ಮದುವೆಯಾಗಿ, ನಮ್ಮ ಮೇಲೆ ಭಿನ್ನಾಭಿಪ್ರಾಯ ಬಂದಿಲ್ವ? ಬಂದ ಮಾತ್ರಕ್ಕೆ ನಾವು ಡೈವರ್ಸ್ ಮಾಡಿದ್ದೀವ? ನೋಡಿ, ಇಂಥ ಒಂದು ಸಣ್ಣತನವನ್ನು ಪ್ರದರ್ಶನ ಮಾಡೋರು ನಾಯಕರಿರಲಿ, ನನ್ನ ದೃಷ್ಟಿಯಲ್ಲಿ ಅವರು ಬೀದಿ ನಾಯಿ ಆಗೋದಕ್ಕೂ ಯೋಗ್ಯರಲ್ಲ. ಸೊ ಹಿರಣ್ಯನವರ ಮಾತನ್ನು ಕೇಳಿದ್ರಿ. ಬನ್ನಿ ಚಂಪಾ ಅವರು ಕೊನೆಯದಾಗಿ ಏನು ಹೇಳ್ತೀರಿ ಕೇಳೋಣ. ಸರ್, ಕೊನೆಯದಾಗ ತಾವೇನು ಹೇಳ್ತೀರಿ ಸರ್? ಮಾಸ್ಟರ್ ಹಿರಣ್ಣನವರ ಭಾವನೆಗಳಿಂದ ಅರ್ಥ ಮಾಡ್ಕೋಬೋದು. ಅದರ ಕೊನೆಯ ವಾಕ್ಯದೊಳಗೆ ಏನು ಶಬ್ದ ಬಳಸಿದರು, ಅವರು ಹಿರಣ್ಣಯ್ಯನವರ ಘನತೆಗೆ ತಕ್ಕದಾದಂಥ ಶಬ್ದ ಅಲ್ಲ ಅದು. ಹೌದಾ? ಹೋಗಲಿ. ಈಗ ಇನ್ನೊಂದು ವಿಷಯ ಸಂಕ್ಷಿಪ್ತವಾಗಿ ಹೇಳೋದು, ಉಮೇಶ್ ಕತ್ತಿಯವರು ಈ ಹೇಳಿಕೆಯನ್ನು ಕೊಟ್ಟಿರೋದು ಕರ್ನಾಟಕದ ಇವತ್ತಿನ ರಾಜಕಾರಣದ ಒಂದು ವಿಶಿಷ್ಟ ಕ್ಷಣದೊಳಗೆ. ಭಾರತೀಯ ಜನತಾ ಪಕ್ಷ, ಕರ್ನಾಟಕದ ಆಡಳಿತ ಪಕ್ಷ ಇವತ್ತು ಒಂದು ದೊಡ್ಡ ಕ್ರೈಸಿಸ್ ಸಿಕ್ಕೊಂಡಿರೋದು. ಅದು ಬಹುಶಃ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಪತ್ರಿಕಾ ವರದಿಗಳ ಪ್ರಕಾರ ಹೊರಗೆ ಬಂದು ಒಂದು ಹೊಸ ಪ್ರಾದೇಶಿಕ ಪಕ್ಷವನ್ನು ಕಟ್ಟುವ ಸಂಪೂರ್ಣ ತಯಾರಿಯಲ್ಲಿ ಇರತಕ್ಕಂಥ ಒಂದು ಕ್ಷಣ. ಹೌದಾ? ಆಮೇಲೆ ಸನ್ಮಾನ್ಯ ಉಮೇಶ್ ಕತ್ತಿಯವರು BJPಯ ಯಡಿಯೂರಪ್ಪ ಬಣದ ಒಬ್ಬ ಪ್ರಮುಖ ಸದಸ್ಯರು. ಹೌದಾ? ಅಂದಾಗಿ ಈಗ ನಾನು ನೇರವಾಗಿ ಇಬ್ಬರು ಸನ್ಮಾನ್ಯರಿಗೆ ಸುವರ್ಣವಾಹಿನಿಯ ಮೂಲಕ ಒಂದು ವಿನಂತಿ. ನಮ್ಮ ಹಾಲಿ ಮುಖ್ಯಮಂತ್ರಿಗಳಾದಂಥ ಉತ್ತರ ಕರ್ನಾಟಕದವರೇ ಅಂತ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು ತಮ್ಮ ಸಚಿವ ಸಂಪುಟದ ಒಬ್ಬ ಸದಸ್ಯನ ಈ ಮಾತಿನ ಬಗ್ಗೆ ತಕ್ಷಣ ತಮ್ಮ ಪ್ರತಿಕ್ರಿಯೆಯನ್ನು ಕೊಡಲೇಬೇಕು. ನಾಡಿನ ಜನತೆಯ ಪ್ರಶ್ನೆ ಇದು. ಎರಡನೇದು, ಒಂದು ಪ್ರಾದೇಶಿಕ ಪಕ್ಷವನ್ನು ಭಾಳ ಗಂಭೀರವಾಗಿ ರಚನೆ ಮಾಡಿ
KJP ಕರ್ನಾಟಕ ಜನತಾ ಪಕ್ಷವನ್ನು ಕಟ್ಟಲಿಕ್ಕೆ ಹೊರಟಂಥ ಸನ್ಮಾನ್ಯ ಯಡಿಯೂರಪ್ಪನವರು ಸಹಿತ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಡಬೇಕು. ಯಡಿಯೂರಪ್ಪನವರು ಸಹಿತ ಈಗ ನೇರವಾಗಿ Okay. ಈ ಪ್ರಶ್ನೆ ಬಗ್ಗೆ ಮಾತಾಡಬೇಕು ಅಂತ ನಾನು ಕೇಳ್ಕೊತೇನೆ ಅವರು. ಎಸ್ ಸರ್ ಗೌಡ್ರು ಏನು ಹೇಳಕೊಟ್ರಿ ತುಂಬ ಸಂಕ್ಷಿಪ್ತ please. ನಾನು ಇದನ್ನೇ ಹೇಳ್ತಾ Okay. ಇದ್ದೀನಿ. ಸನ್ಮಾನ್ಯ ಯಡಿಯೂರಪ್ಪನವರು ಹೊಸದಾಗಿ ಒಂದು ಪ್ರಾದೇಶಿಕ ಪಕ್ಷವನ್ನ ಭಾಷೆ ಮತ್ತು ಇಲ್ಲಿಯ ಸಂಸ್ಕೃತಿಯ ವಿಚಾರದಲ್ಲಿ ಇಟ್ಕೊಂಡು ನಾನು ಪ್ರಾದೇಶಿಕ ಪಕ್ಷ ಅಂತ ಕಟ್ತೀನಿ ಅಂತ ಹೇಳಿ ಹೊರಟಿದಾರಲ್ಲ, ಅಂತ ಪ್ರಾದೇಶಿಕ ಪಕ್ಷವನ್ನ ಕಟ್ಟುವಂತ ಮುಂಚೂಣಿಯಲ್ಲಿರುವಂತ ಯಡಿಯೂರಪ್ಪನವರ ಪಟ್ಟ ಶಿಷ್ಯ ಉಮೇಶ್ ಕತ್ತಿ ಇವರು ರಾಜ್ಯ ಹೊಡೆಯುವ ಮಾತಾಡ್ತಾ ಇದ್ದಾರೆ. Okay. ಯಡಿಯೂರಪ್ಪ ಪ್ರಾದೇಶಿಕ ಪಕ್ಷ ಕಟ್ಟುವ ಮಾತಾಡ್ತಾ ಇದ್ದಾರೆ. ಇದರಿಂದ ಏನು ಅನ್ನೋದು ನಮ್ಗೆ ಅರ್ಥ ಆಗ್ಬೇಕು. Okay. ಅದಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವರು ಉತ್ತರ ಕೊಡಬೇಕು. ಖಂಡಿತ ನಾಳೆ ಅವರಿಂದ ಉತ್ತರ ಪಡೆಯುವಂಥ ಪ್ರಯತ್ನ ಮಾಡೋಣ. ಚಂದ್ರವರೇ, ಕೊನೆಯದಾಗಿ ತುಂಬ ಸಂಕ್ಷಿಪ್ತವಾಗಿ ಏನು ಹೇಳಕ್ ಬಯಸ್ತಿರ್ತಾವೆ? ತುಂಬಾ ಸಂಕ್ಷಿಪ್ತವಾಗಿ ಮುಂದುವರೆದ ಹಾಗೆ, ಒಬ್ಬ ವ್ಯಕ್ತಿಯಾಗಿ ಚಂದ್ರು ಆಗಿ ನಾನು ಭಾರತೀಯ ಜನತಾ ಪಾರ್ಟಿಯ ಸದಸ್ಯನಾಗಿದ್ದು ಕೂಡ ಪಕ್ಷಕ್ಕೆ ಹೇಳ್ತಾ ಇದ್ದೀನಿ ಮತ್ತು ಬೇರೆ ಪಕ್ಷದವ್ರಿಗೆ ಹೇಳ್ತಾ ಇದ್ದೀನಿ, ಈ ರೀತಿ ವಿಭಜನೆಯನ್ನ ಧೋರಣೆಯನ್ನ ಮುಂದುವರಿಸಿಕೊಂಡು ಹೋದ್ರೆ ಕತ್ತಿಯವರು ಮತ್ತು ಅವರ ಜೊತೆಯಲ್ಲಿ ಬೆಂಬಲಿಗಾಗಿ ನಿಂತಿರ್ತಕ್ಕಂಥ ಸಂಸದರಾಗ್ಲಿ ಶಾಸಕರಾಗ್ಲಿ ಮುಂದಿನ ಚುನಾವಣೆಯಲ್ಲಿ ಯಾವ ಪಕ್ಷದಿಂದ ಈ ಬಿಜೆಪಿಯಿಂದ ನಿಂತರೂ ಸಹಿತ ಅದೇ ಧೋರಣೆ ಇದ್ರೆ ಅವರೆಲ್ಲರಿಗೂ ಮತ್ತು ಬೇರೆ ಪಕ್ಷದಲ್ಲಿ ನಿಂತರೂ ವಿರುದ್ಧವಾಗಿ ಮತ ಹಾಕಬೇಡಿ ಅನ್ನೋ ರೀತಿಯಲ್ಲಿ ನಾವು ನೀವೆಲ್ಲರೂ ಸೇರಿ ಅವರ ಕ್ಷೇತ್ರಗಳಿಗೆ ಹೋಗಿ ಗೆಲ್ತಾರೋ ಸೋಲ್ತಾರೋ ನಮ್ಮ ಪ್ರಚಾರವನ್ನಂತೂ ಆತ್ಮಸಾಕ್ಷಿಯಾಗಿ ಮಾಡ್ತೀನಿ ಅನ್ನೋ ಮಾತನ್ನ ಅವರೆಲ್ಲರಿಗೂ ಹೇಳ್ತೀನಿ. ನಮ್ಮ ನಾಯಕರಲ್ಲಿ ಕ್ಷಮೆ ಕೇಳ್ತೀನಿ. ಬಿಜೆಪಿಯಿಂದ ಅವರಿಗೆ ಟಿಕೆಟ್ ಕೊಡಬೇಡಿ, ಅಕಸ್ಮಾತ್ ಕೊಟ್ಟರು ಕೂಡ ಅವರ ವಿರುದ್ಧವಾಗಿ ನಾವು ಕೆಲಸ ಮಾಡೋದು ಅನಿವಾರ್ಯ. ಇದು ಎಲ್ಲ ಪಕ್ಷದವರೆಗೂ ಅಷ್ಟೇ. ನಾಡನ್ನ ಒಡೆಯೋ ಜನ, ಭಾಷೆಯ ವಿರೋಧಿ ಇರ್ತಕ್ಕಂಥ ಯಾವುದೇ ವ್ಯಕ್ತಿಯನ್ನ ಚುನಾವಣೆಯನ್ನು ಗೆಲ್ಲಿಸಬೇಡಿ ಅಂತ ಕೇಳ್ಕೊತಾ ಇದ್ದೀನಿ. ಎಸ್ ಚಂದ್ರಶೇಖರ್ ಪಟೇಲ್ರೇ ಮತ್ತು ನಾರಾಯಣಗೌಡ್ರೆ, ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರಿ. ತಮ್ಮವ್ರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಸೊ ಕತ್ತಿಯವರಿಗೆ ಒಂದೇ ಒಂದು ಅವರ ಮನವಿ ಮಾಡಿದ್ದೇನೆ ಅಂದರೆ ಅದರ ಭಾವಾರ್ಥವನ್ನು ನಾನು ಹೇಳಲೇಬೇಕು. ಒಂದು ಸಂಕ್ಷಿಪ್ತವಾಗಿ, ನೀವು ನಿಮ್ಮ ನಾಲಿಗೆನ ಕತ್ತಿ ಥರ ನೀವು ಹೊರಳಿಸಬೇಡಿ. ಜೊತೆಗೆ ಅಂದರೆ ಭಾವನೆಗಳನ್ನು ಕೆದಕಿ ಕನ್ನಡಿಗರಲ್ಲೇ ಕತ್ತಿಯನ್ನು ಕೊಡಬೇಡಿ. ದಯವಿಟ್ಟು ಒಬ್ಬ ನಾಯಕರು ನೀವು ಮಾತಾಡಬೇಕಾದ್ರೆ ಹತ್ತಾರು ಬಾರಿ ಯೋಚನೆ ಮಾಡಿ. ಸರ್ಕಾರ ಕೂಡ ಅಂದರೆ BJP ಪಕ್ಷ ಕೂಡ ಇದನ್ನು ಒಪ್ಕೋಬಾರ್ದು. ಇದನ್ನು ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಡಿಯೂರಪ್ಪನವರು ಸೇರಿದ ಹಾಗೆ, ಜಗದೀಶ್ ಶೆಟ್ಟರ್ ಸೇರಿದ ಹಾಗೆ ಒಂದಷ್ಟು ಪ್ರತಿಕ್ರಿಯೆಗಳು ಬರಲೇಬೇಕು ಅನ್ನುವಂಥದ್ದು ಚಂದ್ರು ಬಹಳ ಅದ್ಭುತವಾಗಿ ಹೇಳಿದ್ರು. ಅವರು ನಮ್ಮ ಪಕ್ಷದವರಾಗಿದ್ದರೂ ಕೂಡ ಹೇಳ್ತಾ ಇದ್ದೀನಿ, ಮುಂದೆ ಅವ್ರಿಗೆ ಟಿಕೆಟ್ ಕೊಡಬೇಡಿ, ಕೊಟ್ಟರೂ ಸಹ ನಾವು ಅವ್ರನ್ನ ಸೋಲಿಸ್ಲಿಕ್ಕೆ ನಾವು ಕೆಲಸ ಮಾಡ್ತೀವಿ ಅನ್ನುವಂಥ ಮಾತನ್ನು BJPಯ ನಾಯಕರು ಹೇಳಿದಂಥ ಮಾತು. ಸೊ ಇದನ್ನೆಲ್ಲ ಮಾಡಿ ನೀವೇನು ಸಾಧಿಸ್ತೀರಿ ಅದನ್ನು ಬಿಟ್ಟು ಒಂದಷ್ಟು ಆ ಕಡೆ ಭಾಗದ ಜನರ ಅಭಿವೃದ್ಧಿಗೆ ಪ್ರಯತ್ನ ಪಡಿ, ಮನಸ್ಸುಗಳನ್ನ ಬೆಸೆಯುವಂಥ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.